ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಸಕ್ಸಸ್ಫುಲಿ 30 ದಿವಸ ಕಂಪ್ಲೀಟ್ ಆಗಿದೆ. 31ನೇ ದಿವಸ ಇವತ್ತು. ಸೊ ನೋಡ್ತಾ ಇರ್ಬೋದು ನೀವು ಫ್ಲವರ್ಸ್ ಎಲ್ಲ ಯಾವ ಥರ ಇದೆ ಅಂತ. ಸೊ ಗಿಡ ಸ್ವಲ್ಪ ವೀಕಾಗಿ ಕಾಣಿಸುತ್ತೆ, ಯಾಕಂತಂದರೆ ಹೆವಿ ಟೆಂಪ್ರೇಚರ್ ಇರೋದ್ರಿಂದ. ಸೊ ನಾನು ವೀಡಿಯೋ ಮಾಡ್ತಾ ಇರೋದು ಸಾಯಂಕಾಲ, ಇವಾಗ 5 ಗಂಟೆ 5:30 ಆಗಿದೆ. ಸೊ ಅದರಿಂದ ಬೆಳಗಿಂದ ಹೆವಿ ಟೆಂಪ್ರೇಚರ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಗಿಡ ಒಂಚೂರು ಮಂಕಾಗಿ ಕಾಣಿಸುತ್ತೆ. ಸೊ ಬೆಳಿಗ್ಗೆ ಹೊತ್ತು ವೀಡಿಯೋ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಪರವಾಗಿಲ್ಲ ಸ್ನೇಹಿತರೆ, ನೋಡ್ತಾ ಇರ್ಬೋದು ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬಿಡ್ತಾ ಇದೆ. ಮತ್ತು ಕೆಳಗಡೆ ಕಾಯಿ ಸೆಟ್ಟಿಂಗು ಅಷ್ಟೇ ಚೆನ್ನಾಗಿ ಆಗ್ತಾಯಿದೆ ಸ್ನೇಹಿತರೆ. ಸೊ ನೀವು ಅಲ್ಲಿ ನೋಡ್ಬೋದು, ನೋಡಿ ನೀವು ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಸೊ ಏನಪ್ಪ ಮೇನ್ ರೀಸನ್ ಅಂತಂದರೆ ಟೆಂಪ್ರೇಚರೇ. ಸೊ ಅದನ್ನು ನಾವು ಯಾವ ಥರ ತಡೆಗಟ್ಬೋದು ಅಂತ ಯೋಚನೆ ಮಾಡಿದ್ರೆ, ಒಂದು ನೆಟ್ ಹಾಕಬೇಕು ಮೇಲೆ, ಮಾಮೂಲಿ ಕ್ಯಾಪ್ಸಿಕಮ್ ಹಾಕ್ತೀವಲ್ಲ ಆ ಥರ. ಇಲ್ಲ ಅಂತಂದರೆ ಈ ಕ್ರಾಪ್ ಕವರ್ ಅಂತ ಬರುತ್ತೆ, ಅದನ್ನ ಹಾಕ್ಬೋದು. ಕ್ರಾಪ್ ಕವರ್ ಏನಪ್ಪ ಅಂತಂದರೆ, ಮೇಲೆ ಒಂದು 40-45 ದಿವಸದವರೆಗೂ ಒಂದು 10 ದಿವಸ ಏನು ಗಿಡ ಎಲ್ಲ ಉಳಿದಾದ್ಮೇಲೆ 10 ದಿವಸಕ್ಕೆ ಅದು ಹಾಕೋದು. ಅದು ಹಾಕ್ಬಿಟ್ಟು ಫುಲ್ಲು ಕವರ್ ಮಾಡಿಬಿಟ್ರೆ 40 ದಿವಸ 40-50 ದಿವಸದವರೆಗೂ ಅದನ್ನ ಓಪನ್ ಮಾಡೋಂಗಿಲ್ಲ, ಯಾವುದೇ ರೀತಿಯಾದಂಥ ಏನು ಸ್ಪ್ರೇ ಮಾಡೋಂಗಿಲ್ಲ, ಏನೂ ಇಲ್ಲ. ಮತ್ತು 40 ದಿವಸ 40-50 ದಿವಸ ಆದಮೇಲೆ ಓಪನ್ ಮಾಡಿದ್ಮೇಲೆ ಮತ್ತೆ ಸ್ಪ್ರೇ ಮಾಡ್ಕೊಳ್ಳೋದು. ಅಂದರೆ ನಾವೇನಿದ್ರು ಅದನ್ನ ಏನು ಡ್ರಿಪ್ಪಲ್ಲೇ ಬಿಟ್ಕೋಬೇಕು, ಡ್ರಿಪ್ಪಲ್ಲೇ ಎಲ್ಲ ಮಾಡ್ಕೋಬೇಕು. ಔಷಧಿ ಬಿಡೋಕ್ಕಾಗಲ್ಲ, ಗೊಬ್ಬರ ಆಗಲಿ ಮತ್ತು ಅದು ಇದು ಡ್ರೆಂಚಿಂಗ್ ಎಲ್ಲ ನಾವು ಡ್ರಿಪ್ಪಲ್ಲೇ ಮಾಡ್ಕೋಬೇಕು. ಇಲ್ಲ ಸ್ಟಾರ್ಟಿಂಗ್ 10 ದಿವಸದಲ್ಲಿ ಒಂದು ಸ್ಪ್ರೇ 1-2 ಡ್ರೆಂಚಿಂಗ್ ಮಾಡಿಕೊಂಡು ಹಾಕ್ಬಿಟ್ರೆ ಆ ಥರನೂ ಮಾಡ್ಕೋಬೋದು ಸ್ನೇಹಿತರೆ. ಇವಾಗ ಬೇಜಾರು ಆ ಥರ ಮಾಡ್ತಾಯಿದ್ದಾರೆ. ಸೊ ಮುಂದೆ ನಾವು ಒಂದ್ಸತಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗೆ ಆಗುತ್ತೆ ಏನೋ ಅಂತ. ಸೊ ಲೈಟಾಗಿ ರಂಗೋಲಿ ಇತ್ತು ಸ್ನೇಹಿತರೆ, ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿ. ಸೊ ನಾನು ಸ್ಪ್ರೇ ಮಾಡಿದ್ದೀನಿ ನನಗೆ ನಿನ್ನೆನೇ ಕಾಣಿಸಿದ್ದವು. ಸೊ ನಿನ್ನೆ ಬೆಳಗ್ಗೆ ನಾನು ಬಂದಾಗ ಈ ಥರ ಕಾಣಿಸ್ತಾಯಿತ್ತು. ಆಯಿತು ಇರಲಿ ಅಂತ ಹೇಳ್ಬಿಟ್ಟು ಸ್ಪ್ರೇ ಮಾಡಿದೆ ನಾನು. ಸೊ ಹೋದ ಸತಿ ಮಾಡಿದ್ದು ಬೆನಿವೆ ಆದಮೇಲೆ 2-3 ದಿವಸ ಗ್ಯಾಪ್ ಅಷ್ಟೇ, ಮತ್ತೆ ಸ್ಪ್ರೇ ಮಾಡಿದೆ. ಯಾವುದಪ್ಪ ನಾನು ಸ್ಪ್ರೇ ಮಾಡಿದ್ದು ಅಂತಂದರೆ, ಸೊ ಅದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಲಾಸ್ಟಲ್ಲಿ. ಯಾಕಂತಂದರೆ ನಾನು ನಿನ್ನೆ ಸ್ಪ್ರೇ ಮಾಡಿದ್ರಿಂದ ನಾನು ವೀಡಿಯೋ ಇವತ್ತು ಮಾಡ್ತಾಯಿದ್ದೀನಿ. ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ಕಡ್ಡಿ ಎಲ್ಲ ಹಾಕಿ ವೈರ್ ಎಳ್ಸಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ವೈರ್ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ ಅಂತ ಒಂದು ಇದರಿಂದ ವೈರೇ ಎಳ್ಸಿದ್ದೀವಿ. ಸ್ವಲ್ಪ ನೋಡಿ, ಇನ್ನೂ ಸ್ವಲ್ಪ ಟೈಟ್ ಎಳಿಬೇಕಾಯ್ತು, ಎಳ್ದಿಲ್ಲ ಅವರು ಸ್ನೇಹಿತರೆ. ಸೊ ಈ ಕಡೆಯಿಂದ ಸ್ವಲ್ಪ ಬ್ಯಾಲೆನ್ಸ್ ಇದೆ, ನಾಳೆ ಎಲ್ಲ ಮುಗಿಯುತ್ತೆ ಆಲ್ಮೋಸ್ಟ್ ಆಲು. ಸೊ ಏನೇನು ಮಾಡಿದೆ ಅಂತಂದರೆ, ಸ್ಪ್ರೇ ಒಂದು ಸಿಮೋಡಿಸು 120 ml 100 ಲೀಟ್ರಿಗೆ 120 ml, ಪ್ಲಸ್ ಪೆಗಾಸಿಸ್ಸು 0.5 ಗ್ರಾಮು ಅಂದರೆ 50 ಗ್ರಾಮು. ಅದ್ರ ಜೊತೆಗೆ ನನಗೆ ಒಂಚೂರು ಈ ಎಲೆ ಬ್ಲ್ಯಾಕ್ ಥರ, ಅಂದರೆ ಯಾವ ಥರ, ಸೊ ಈ ಥರ ನೋಡಿ, ಸೊ ಎಲೆ ಬ್ಲ್ಯಾಕ್ ಥರ ಆಗ್ತಾಯಿತ್ತು. ಅದಕ್ಕೋಸ್ಕರ ಅಮಿಸ್ಟರ್ ಮಾಡಿದೆ. ಅಮಿಸ್ಟರ್ ಏನಪ್ಪ ಕಾಂಬಿನೇಷನ್ ಅಂತಂದರೆ, ಅಜಾಕ್ಸಿಸ್ಟ್ರೋಬಿನ್ ಇರುತ್ತೆ 20%. ಸೊ ಇವು 3 ಕಾಂಬಿನೇಷನ್ ನಾನು ನಿನ್ನೆ ಮಾಡಿದ್ದು. ಸೊ ನಮಗೆ ರಂಗೋಲಿ ಕಂಟ್ರೋಲ್ ಆಗೋಗಿದೆ ಆಲ್ಮೋಸ್ಟ್ ಅಲ್ಲೂ, ಮೇಲೆ ಅಷ್ಟೊಂದು ಬಂದಿಲ್ಲ. ಸೊ ಅದು ಬಿಟ್ಟು ಬೇರೆ ಇನ್ಯಾವುದೇ ತೊಂದರೆಗಳಿಲ್ಲ ಸ್ನೇಹಿತರೆ. ಈ ಟೈಮಲ್ಲಿ ಸ್ವಲ್ಪ ಊಜಿ, ಯಾಕಂತಂದರೆ ಕಾಯಿ ಫ್ರೂಟ್ ಸೆಟ್ಟಿಂಗ್ ಟೈಮಲ್ಲಿ ಊಜಿ ಆಡೋದು ಜಾಸ್ತಿ. ಸೊ ಊಜಿ ಡಬ್ಬ ತರಿಸಿದ್ದೀನಿ, ಅದು ಇನ್ನೂ ಹಾಕಿಲ್ಲ, ಹಾಕಬೇಕು, ನಾಳೆ ಹಾಕ್ತೀನಿ. ಅದಷ್ಟು ಹಾಕಿ ನೆಕ್ಸ್ಟು ಇನ್ನೊಂದು ಸ್ಪ್ರೇದು ಯಾವುದು ಅಂತ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಫ್ಲವರಿಂಗು ಯಾವ ಥರ ಇದೆ ಅಂತ. ಸೊ ಬಾಹು ಫೇಮಸ್ ಇದಕ್ಕೆ, ಹೆಚ್ಚು ಕಾಯಿ ಬಿಡುತ್ತೆ ಮತ್ತು ಹೆಚ್ಚು ಇಳುವರಿ ಬರುತ್ತೆ ಅಂತ ಫೇಮಸ್ಸು. ಒಂದು ಸಾಹುಗಿಂತ ಪರವಾಗಿಲ್ಲ ಅಂತ ಬಾಹು ಫೇಮಸ್ ಆಗಿರೋದು. ಬಟ್ ನೋಡೋಣ, ಫಸ್ಟ್ ಟೈಮ್ ಬೆಳೀತಾ ಇರೋದಲ್ವ, ನೋಡೋಣ ಯಾವ್ಯಾವ ಥರ ಆಗುತ್ತೆ ಬೆಳೆ, ಏನೇನಾಗುತ್ತೆ ಅಂತ. ಆದರೂ ಒಂದೊಂದು ವೈರಸ್ ಗಿಡ ಇದ್ದಾವೆ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮುದುರ್ಕೊಂಡಿದ್ದಾವೆ ಅಂತ. ಸೊ ಅವೆಲ್ಲ ಏನು ಮಾಡೋಕ್ಕಾಗಲ್ಲ, ಯಾಕಂತಂದರೆ
ಅದು ಆಲ್ರೆಡಿ ಸೀಡಿಂದನೇ ಬರುತ್ತೇನೋ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ನಮಗೆ 25 ದಿವಸದವರೆಗೂ ಸೇಮ್ ಒಂದು ನಾರ್ಮಲ್ ಗಿಡ ಯಾವ ಥರ ಇದೆಯೋ ಅದೇ ಥರನೇ ಇರುತ್ತೆ. 25 ದಿವಸ ಆದಮೇಲೆ ಆ ಥರ ಕನ್ವರ್ಟ್ ಆಗುತ್ತೆ. ಏನು ಪ್ರಾಬ್ಲಮ್ ಅಂತ ನೋಡಿದಾಗ ಅದಕ್ಕೆ ಎಲ್ಲದಕ್ಕೆ ಹೊಡೆಯೋ ಔಷಧಿನೇ ಅದಕ್ಕೆ ಹೊಡೆಯೋದು, ಎಲ್ಲದಕ್ಕೆ ಬಿಡೋ ಗೊಬ್ಬರನೇ ಅದಕ್ಕೂ ಬಿಡೋದು. ಅದಕ್ಕೇನು ಏನು ಬಿಡದೇನಿಲ್ಲ, ಅದು ಮಾಡ್ತಾ ಇಲ್ಲ ಅಂತೇನಿಲ್ಲ. ಸೇಮ್ ಎಲ್ಲದಕ್ಕೆ ಏನು ಮಾಡ್ತೀವೋ ಅದಕ್ಕೂ ಅದೇ ಮಾಡೋದು. ಆದರೂ ನೋಡಿ ಯಾವ ಥರ ಇದೆ ಅಂತ. ಈ ಸೀಡ್ ಪ್ರಾಬ್ಲಮ್ ಏನೋ ಅಂತ ಅನಿಸುತ್ತೆ. ಸೀಡಲ್ಲೇ ಈ ಥರ ಒಂದು ಏನೋ ಪ್ರಾಬ್ಲಮ್ಮು ಸೃಷ್ಟಿಯಾಗಿರುತ್ತೆ. ಬಟ್ ಅವರು ದಯವಿಟ್ಟು ರೈತರ ಒಂದು ದೃಷ್ಟಿನ ಇಟ್ಕೊಂಡು ಅವರು ಒಂದು ಉತ್ತಮವಾದ ಸೀಡ್ ಅಂದರೆ ಬೀಜಗಳನ್ನ ಕೊಟ್ಟರೆ ಭಾರಿ ಒಳ್ಳೆಯದು. ಈ ಥರ ಆದರೆ ಭಾರಿ ಕಷ್ಟ ಆಗುತ್ತೆ. ಏನಿಲ್ಲ ಅಂದರೂ ಒಂದು 20-30 ಗಿಡ ಆದರೂ ಇದ್ದೇ ಇರುತ್ತೆ ಸ್ನೇಹಿತರೆ. ಇದ್ದಾವೆ, ನಾನು ಆಲ್ರೆಡಿ ಒಂದು 10 ಗಿಡವರೆಗೂ ಕಿತ್ತುಬಿಟ್ಟೆ. ಸೊ ಮತ್ತೆ ಕೀಳ್ತಾ ಹೋದರೆ ಈ ಥರ ಕೀಳ್ತಾ ಹೋಗಬೇಕು ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಅದರಿಂದ ಯಾವುದಕ್ಕೂ ಏನು ಸ್ಪ್ರೆಡ್ ಆಗ್ತಾಯಿಲ್ಲ, ಎಲ್ಲ ಗಮನಿಸಿದ್ದೀನಿ. ಪಕ್ಕದಲ್ಲಿ ಸ್ಪ್ರೆಡ್ ಆಗಬೇಕಾಗಿತ್ತು, ಆಗಂಗಿದ್ದಿದ್ರೆ ಸ್ಪ್ರೆಡ್ ಏನು ಆಗಲಿಲ್ಲ. ಸೊ ಅದಕ್ಕೆ ಇಲ್ಲೇ ಬಿಟ್ಟಿದ್ದೀನಿ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಒಂದಿದೆ. ಸೊ ಏನು ಪ್ರಾಬ್ಲಮ್ಮೋ ಅದೇನೋ ಗೊತ್ತಿಲ್ಲ, ಏನೇನೋ ಆಗ್ತಾಯಿದ್ದಾವೆ. ಒಟ್ಟಿನಲ್ಲಿ ಭಾರಿ ಕಷ್ಟ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಟೊಮೊಟೊ ಬೆಳೆಯುವಂಥದ್ದು, ಪಾಲಿಹೌಸು ಇಲ್ಲ ನೆಟ್ ಹೌಸೆಲ್ಲ ಬೆಳೆಯುವಂಥ ಪರಿಸ್ಥಿತಿ ಬರುತ್ತೆ, ಇದಂತೂ ಖಚಿತ. ಈ ಪರಿಸ್ಥಿತಿ ನೋಡ್ತಾ ಇದ್ರೆ ಹಂಗೆ ಇದೆ ನೋಡಿ ಯಾವ ಥರ ಇದೆ ಅಂತ. ಮತ್ತು ಇನ್ನೇನು ವೈಟ್ ಫ್ಲೈನೂ ಇಲ್ಲ, ಗಿಡ ಎಲ್ಲ ಅಳ್ಳಾಡ್ಸಿ ನೋಡಿದ್ದೀನಿ, ಅಂಥ ಹೆವಿ ಏನಿಲ್ಲ. ನಾನು ಆಲ್ರೆಡಿ ಟ್ರ್ಯಾಪ್ಸು ಎಲ್ಲ ಗಮ್ ಶೀಟ್ಸ್ ಎಲ್ಲ ಹಾಕಿದ್ದೀನಿ. ಏನಂತ ಮಾಡೋಣ ಹೇಳಿ. ನಿಮ್ಗೆ ಏನಾರ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಫಾಲೋ ಮಾಡೋಣ ಬೇಕಾದರೆ. ಸೊ ನಮ್ಮ ಒಂದು ಅನಿಸಿಕೆ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾಯಿದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಹಂಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.